ಹಲೋ. ಹೇಳಪ್ಪ. ನಿಮ್ಮ ಅಮ್ಮನಿಗೆ ಇವತ್ತು ಎದೆನೋ ಬಂದ್ಬಿಟ್ಟಿತ್ತು ಕಣ. ಗಾಬರಿ ಆಗೋದು ಏನೂ ಇಲ್ಲ, ಗ್ಯಾಸ್ಟಿಕ್ಗಂತೆ ಟ್ಯಾಬ್ಲೆಟ್ ಕೊಟ್ಟವ್ರೆ. ಸರಿ ಇರು, ನಾನು ಅಮ್ಮಂಗೆ ಕಾಲ್ ಮಾಡಿ ಮಾತಾಡ್ತೀನಿ. ಅಕ್ಷಯ್ಯ, ನಾನು ನಿನ್ಗೆ ಹೇಳ್ದೆ ಅಂತ ನಿಮ್ಮ ಅಮ್ಮಂಗೆ ಹೇಳ್ಬಿಟ್ಟಿ ಕಣ. ಮೊದಲೇ ನಿಮ್ಮ ಅಮ್ಮ ಬಡ್ಕೊಂಡೋಳೆ, ನನ್ನ ಮಗ ದೂರದಲ್ಲ ಅವನೇ, ಅವ್ನಿಗೆ ಯಾವ ವಿಷಯನೂ ಹೇಳಿ ಟೆನ್ಷನ್ ಕೊಡಬೇಡಿ ಅಂತ. ಸರಿ ಬಿಡಾಯ್ತು, ನಾನೇನು ಹೇಳಲ್ಲ. ಹಲೋ ಅಮ್ಮ, ಹುಷಾರಾಗಿದೆಯಮ್ಮ? ನನ್ಗೇನವ ಗುಂಡ್ ಕಲಂಗಿವ್ನಿಕಂತೆ, ಆದ್ರೆ ನಿಮ್ಮ ಅಪ್ಪನೇ ಕಣವ 2 ದಿನದ ಮುಂಚೆ ಆಕ್ಸಿಡೆಂಟ್ ಮಾಡ್ಕೊ ಬಂದ್ಬಿಟ್ಟದೆ. ಎಡ್ದ ಕಾಲ್ ಮೂಳೆನೆ ಮುರಿದೋಗದೆ, ಕಟ್ ಹಾಕ್ಸ್ಕೊಂಡ್ ಕುಂತದೆ ಅಲ್ಲಿ ಸೋಫಾ ಮೇಲೆ. ನೀನೇನು ಟೆನ್ಷನ್ ಮಾಡ್ಕೊಬೇಡ, ನಿಮ್ಮಪ್ಪ ಹೇಳ್ಬೇಡ ಅವ್ನಿಗೆ ಅಂತ ಹೇಳೋಯ್ತು ಕಣೋ. ಆಮೇಲೆ ನಾನು ಹೇಳ್ದೆ ಅಂತ ನೀನು ಫೋನ್ ಮಾಡಿ ಕೇಳ್ಗಿಳ್ಬಿಟ್ಟು. ಸರಿ ಬಿಡಮ್ಮ, ಆಯ್ತು, ನಾನು ಅಕ್ಕಂಗೆ ಕಾಲ್ ಮಾಡ್ತೀನಿ ಇಡು. ಅಕ್ಕ, ಮನೇಲೆಲ್ಲ ಓಕೆನಾ ಅಕ್ಕ? ಎಲ್ಲ ಓಕೆ ಕಣೋ, ಆದ್ರೆ ಅಣ್ಣಂದು ಕೆಲಸ ಹೋಗ್ಬಿಡ್ತು ಕಣೋ. ಆಯ್ತರ ಬೀದಿ ಅಲಿತಿದ್ದಾನೆ ಕಣೋ ಕೆಲಸ ಉಟ್ಕೊಂಡು. ಆಮೇಲೆ ಇಲ್ಲಿ ಕೇಳು, ಅವನು ನಿನ್ಗೆ ಹೇಳ್ಬೇಡ, ಸುಮ್ಮನೆ ಅವನಿಗೆ ಟೆನ್ಷನ್ ಕೊಡೋದು ಅಂತ ಹೇಳಿದಾನೆ. ಆಮೇಲೆ ನಾನು ಹೇಳ್ದೆ ಅಂತ ನೀನು ಅವ್ನಿಗೇನಾದ್ರೂ ಹೇಳ್ಬಿಟ್ಟಿಯ ಕಣೋ. ನೀನೇನು ಟೆನ್ಷನ್ ಮಾಡ್ಕೊಂಬೇಡ ಆಯ್ತಾ? ಸರಿ ಬಿಡು ಅಕ್ಕ, ಆಯ್ತು, ನಾನೇನು ಹೇಳಲ್ಲ, ಹಂಗೆ ಮಾತಾಡ್ತೀನಿ. ಹಲೋ ಅಣ್ಣ, ಎಲ್ಲ ಓಕೆನಾ ಅಣ್ಣ? ಏನು ಓಕೆನೋ, ಅಕ್ಕನ ಮದ್ವೆನೇ ಕ್ಯಾನ್ಸಲ್ ಆಗೋಯ್ತು ಕಣೋ. ಬೇರೆ ಆಕರಿತಂತ ಕಣೋ. ಇವಳು ಅಳ್ತಾ ಇರೋದು ನೋಡಿದ್ರೆ ಎಲ್ಲಿ ಏನಾದರೂ ಮಾಡ್ಕೊಬಿಡ್ತಾಳೆ ಅನ್ನೋ ಭಯ ಕಣೋ. ಆಮೇಲೆ ಅವಳಿಗೆ ಕೇಳ್ಬೇಡ, ಅವಳು ನಿನಗೆ ಹೇಳ್ಬೇಡ ಅಂತ ಹೇಳಿದಾಳೆ, ಗೊತ್ತಿಲ್ದಂಗಿರು. ಸರಿ ಅದು ಬಿಡು, ನೀನು ಆರಾಮಾಗಿದೆಯಾ ತಾನೇ? ತುಂಬಾ ಚೆನ್ನಾಗಿದ್ದೀನಿ ಅಣ್ಣ, ಆಮೇಲೆ ಮಾಡ್ತೀನಿ ಬಿಡು.